ಹಾಯ್ ಗಾಯ್ಸ್. ಸೊ ಎಸ್ ನಾನು ಒಂದು ಅಂದರೆ ನಾವಿಲ್ಲಿ ನೋಡ್ಬೋದು ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಗೆಸ್ ವಾಟ್ ಐ ಫೌಂಡ್. ಇದು ಬಂದು ಅಕ್ಕದು ಬುಕ್ಕು. ಇದರಲ್ಲಿ ಏನು ಬರ್ದೈತೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ, ಓಕೆನಾ? ಆಮೇಲೆ ಇದು ಏನು ಪರ್ಸ್ನಲ್ ಆ ರೀತಿ ಅಲ್ಲ. ಸೊ ಐ ಕ್ಯಾನ್ ಶೇರ್ ದಿಸ್ ಆನ್ ಯೂಟ್ಯೂಬ್, ಓಕೆನಾ? ಆ್ಯಂಡ್ ಇಗ್ನೋರ್ ಮೈ ಫೇಸ್. ಐ ನೋ ನಾನು ತುಂಬ ಮೆಸ್ಸಾಗಿ ಕಾಣಿಸ್ತಾ ಇದ್ದೀನಿ. ಲಕ್ಷಿ ಸೇ ಹಾಯ್. ಮುದಿನ ಸೇ ಹಾಯ್. ವಾಟ್ಸ್ಆಪ್. Lakshi, you know what is this? What is this? My mother's book. Your mother's book? Yeah. Okay, let's read it, okay, Mangai? Let's go. Hey, baara ili. Oh. I did this thing. So, ಒಂದು ಫಸ್ಟ್ ನಮ್ಮ ಅಕ್ಕ ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಇದನ್ನ ಬರೆದಿದ್ದು ಇಂಟ್ರೊಡಕ್ಷನ್ ಥಿಯರಿ ಅಂತೆ. Hi guys, this is Supriya Prakash. Oh my god, you know what? I am so excited that at last I am starting a new YouTube channel. I am posting my introduction video on YouTube. That's making me crazy, like after watching trillions of people on YouTube and getting entertained, learning things from ಯಪ್ಪ ಏನೇ ಇರೋ ಒಂದು ನಿಮಿಷ. Please send the next. ಅಕ್ಕ ನಿನ್ ಡೇಟ್ ಬರ್ದಿಲ್ವಾ? Date ಬರ್ದಿಲ್ಲ. ಏನೇ ಹಿಂಗ್ ಬರ್ದಿದ್ದೀರಿ ಅಕ್ಕ ಇಷ್ಟೊಂಥರ? ತೋರಿಸಿಲಿ. ಇದೆಲ್ಲ ನನ್ನ ಸ್ಕ್ರಿಪ್ಟ್ ಕಣೆ ಅವಾಗಿಂದು. ಮೈ ಇಂಟ್ರೊಡಕ್ಷನ್ ವಿಡಿಯೋ ಆನ್ ಯೂಟ್ಯೂಬ್ ದಟ್ಸ್ ಮೇಕಿಂಗ್ ಮಿ ಸೋ ಕ್ರೇಜಿ, ಲೈಕ್ ಆಫ್ಟರ್ ವಾಚಿಂಗ್ ಟ್ರಿಲಿಯನ್ಸ್ ಆಫ್ ಪೀಪಲ್ ಆನ್ ಯೂಟ್ಯೂಬ್ ಅಂಡ್ ಗೆಟಿಂಗ್ ಎಂಟರ್ಟೈನ್ ಲರ್ನಿಂಗ್. ಅಕ್ಕ ನೀನು ಸ್ಟಾರ್ಟಿಂಗ್ ಇಂಗ್ಲಿಷ್ ಅಲ್ಲಿ ಮಾಡಿದ್ದ ಯೂಟ್ಯೂಬ್ ಚಾನೆಲ್? ಫೈನಲಿ ಗಾಟ್ ಹೌದು, ಫಸ್ಟ್ ಇಂಗ್ಲಿಷ್, ಆಮೇಲೆ ನಮ್ಮ ಭಾಷೆನೇ ನಮಗೆ ಮೇಲು ಅಂತ ಕನ್ನಡ. I finally got that fire, that courage into me to start my own channel. Okay, hustle ತರ ಎಲ್ಲ ವರ್ಡ್ಸ್ ನಿಂಗೆ ಹೋಗ ಗೊತ್ತಿತ್ತಾ? ಹೌದು. ಏನ್ ಅನ್ಕೊಂಡಿದ್ಯಾ? ನನ್ನ ಡಮ್ ಅನ್ಕೊಂಡಿದ್ಯಾ? ಲಕ್ಷಿ, ವಾಟ್ ಆರ್ ಯು ಡೂಯಿಂಗ್ ಮಗ್ನೆ? ಗೈಸ್, ಈ ಬುಕ್ ಬಂದು ನಾವು ಬೆಂಗಳೂರಿಗೆ ಹೊಸದಾಗಿ ಬಂದಾಗ, ನಾನು ಕನ್ನಡ ಕಲ್ತಿರೋದು ಇದೇ ಬುಕ್ ಇಂದ ಗೈಸ್. ಇದೇ ಬುಕ್ ನಾವು 2008 ಇರಿಸಬೇಡು. ನಾವು 2007 ಬೆಂಗಳೂರಿಗೆ ಬಂದಿದ್ದು, 8ರಲ್ಲಿ. ಅವಾಗ ನಮ್ಮಮ್ಮ ಅ ಇ ಅಂತ ಹೇಳ್ಕೊಡಕ್ಕೆ ಕಲ್ಸಕ್ಕೆ ಅಂತ ಈ ಬುಕ್ ನ ತಗೊಂಡಿದ್ರು ಗೈಸ್. ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಅಕ್ಕ? 2018 ಆಯ್ತು. 28 ಬಂದಿಲ್ಲ. ಸೊ 18 ಇಯರ್ಸ್ ಆಯ್ತು. 18 ಇಯರ್ಸ್ ಗೈಸ್. 18 ವರ್ಷ ಆಯ್ತು ಈ ಬುಕ್ಗೆ. ಯಪ್ಪ ಎಷ್ಟು ಹೊಡ್ಸ್ಕೊಂಡಿದ್ದೀನೋ. ಮಮ್ಮಿ ನಂಗೆ ಬಿಡ್ತಾ ಇಲ್ಲ, ನಂಗೆ ಆ ಈ ಬರ್ತಾ ಇಲ್ಲ, ನಮ್ಮಮ್ಮ ಬಿಡ್ತಾ ಇಲ್ಲ ನೋಡಿ. ಇಲ್ಲಿ ಲಚ್ಚು ನಾನು ಅವಾಗಲೇ ಬರ್ದಿದ್ದೀನಿ. ಈ ಕಡೆ ಏನು ಮ್ಯಾನಿಫೆಸ್ಟೇಷನ್ ಅಂತ ಕೇಳ್ತೀರಲ್ವಾ? ಸೊ ನೋಡಿ, ಇದನ್ನ ನಾನು ಅವಾಗಲೇ ಬರ್ದಿದ್ದೀನಿ. ಐ ರಿಯಲಿ ಫೀಲ್ ದ more I'll do it, the more I'll enjoy it. So I just want to enjoy each and every bit of this. I don't know if I would make billions of subscribers. Avagle inu 1-2 subscriber illilla. Avagle I don't know if I will make billions of subscriber or not, or I would get thousands of likes or not. I just want to see how well can I entertain you, how helpful will I be to you. So I would just promise that I will try to bring up best of the best contents. I would try to keep up with latest trendy fashion going on. ಅಕ್ಕ, ಇವಾಗ ನೀನು ಇದೇನು ಬರ್ದಿದ್ಯಲ್ಲ, ಲಕ್ಷಿತ್ ಸುಮ್ನಿರು. ಇವಾಗ ನೀನು ಏನು ಬರ್ದಿದ್ಯಲ್ಲ, ಇವತ್ತು ನೀನು ಏನಿದ್ಯಾ, ಅವತ್ತು ನೀನು ಏನು ಬರ್ದಿದೆ, ನೀನು ಆರ್ ಯು ರಿಯಲಿ ಅಪ್ ಟು ದ್ಯಾಟ್ ಆರ್ ಹೇಗೆ? ಫಸ್ಟ್ ಪಾಯಿಂಟ್ ನಂಗೆ ಗೊತ್ತಿಲ್ಲ, ನಾನು ಎಂಜಾಯ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತಂದೆ. ಬಟ್ ಐ ಹ್ಯಾವ್ ರಿಯಲಿ ಎಂಜಾಯ್ಡ್ ಆ್ಯಂಡ್ ಐ ಆಮ್ ಸ್ಟಿಲ್ ಎಂಜಾಯಿಂಗ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಬಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ ಇನ್ನೂ ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ಆನ್ ದ ಲೈಕ್ Process. ಥೌಸಂಡ್ಸ್ ಜರ್ನಿ ನಾನು. ಸೊ ಅದಾಗಲ್ಲ, ಅದು ಗೊತ್ತಿಲ್ಲ. ಆ್ಯಂಡ್ ಥೌಸಂಡ್ಸ್ ಆಫ್ ಲೈಕ್ಸ್, ಡೆಫಿನೆಟ್ಲಿ ನನಗೆ ಥೌಸಂಡ್ಸ್ ಆಫ್ ಲೈಕ್ಸ್ ಬಂದಿದೆ. ಸೊ ದ್ಯಾಟ್ ಐ ಹ್ಯಾವ್ ಡನ್. ಚೆಕ್ ಲಿಸ್ಟ್ ಅಕ್ಕದು. ಇದೆಲ್ಲ ಚೆಕ್ ಲಿಸ್ಟ್ ಗೈಸ್, ಇವೆಲ್ಲ ಮ್ಯಾನಿಫೆಸ್ಟೇಷನ್ ಗೈಸ್. ನನ್ನ ಫಸ್ಟ್ ಯೂಟ್ಯೂಬ್ ಜರ್ನಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೊಂದು ಸ್ಕ್ರಿಪ್ಟ್ ಬರ್ದಿದೆ ನೋಡಿ, ಅದರದ್ದು. ಆಮೇಲೆ ಹಸಲ್ನ ಎಂಜಾಯ್ ಮಾಡ್ತೀನಿ ಅಂತಾಯ್ತು. ಡೆಫಿನೆಟ್ಲಿ ಐ ಆಮ್ ಎಂಜಾಯಿಂಗ್ ದ ಹಸಲ್, ಬಿಕಾಸ್ ಆ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಅದರ ಹಿಂದೆ ಇರೋವಂಥ ಕಷ್ಟ ಮತ್ತು ಎಷ್ಟೆಲ್ಲ ಇದು ಮಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಎಸ್. ಆ್ಯಂಡ್ ಟ್ರೆಂಡಿ ಫ್ಯಾಷನ್ ಡೆಫಿನೆಟ್ಲಿ ನಾನು ತೋರಿಸಿದ್ದೀನಿ ತುಂಬ ಫ್ಯಾಷನ್ಸ್. ಮತ್ತು ನನ್ನ ಒಂದು ಮೈಂಡ್ ಸೆಟ್ ಅಂದರೆ DIYಸ್ನ ತೋರಿಸಿದ್ದೀನಿ, ಬ್ಯೂಟಿ ಟಿಪ್ಸ್ನ ಕೊಟ್ಟಿದ್ದೀನಿ, ಹೋಮ್ ರೆಮಿಡೀಸ್ನ ಕೂಡ ಮಾಡಿದ್ದೀನಿ, ಹಾಲ್ಸ್ನ ಇನ್ನೂ ಮಾಡ್ತಾನೇ ಇದ್ದೀನಿ. ಸೊ ಎಸ್, ಡೆಫಿನೆಟ್ಲಿ ನಾನು ಎಲ್ಲನೂ ಮಾಡಿದ್ದೀನಿ. ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಒಂದೇ ಗೈಸ್. ಕನ್ನಡ ಹೋಗ್ಬಿಟ್ಟು ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಚ್ಚಸ್ ಟಂಗ್ ತತಾಸ್ತು. ನೀನು ಇವೆಲ್ಲ ಓದ್ಕೊಂಡಿದ್ರೆ ಬಾ ಲೇಟ್ ಆಗುತ್ತೆ. ನಾನು ತೆಗೆದ್ಬಿಟ್ವಿ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಥರದ ಇಂಟ್ರೋ ನಂದು. ಹಾಯ್ ಗೈಸ್, ಐ ಆಮ್ ಸುಪ್ರಿಯಾ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನಲ್. ಇವಾಗಲೂ ಅದನ್ನೇ ಹೇಳೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ನಾನು ಸುಪ್ರಿಯಾ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನಲ್.
ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಎಸ್, ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಇಡೀ ಮನೆನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ. ಯಾಕೆ, ಏನು, ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ದಿವಸ ಬಂದು ನಾನು ನನ್ನ ಹೊಸ ಮನೆದು ವ್ಲಾಗ್ಸ್ನ ಹಾಕ್ತಾ ಇದ್ದೆ. ನಮ್ಮ ಮನೆದು ದೇವ್ರ ಮನೆ ಆಗಿರಲಿ ಅಥವಾ ಇದು ವೈಟ್ ಪಟ್ಟಿ ಹಾಕಿದ್ದು, ಲೈಕ್ ಬರೀ ಅದನ್ನೇ ತೋರಿಸ್ತಾ ಇದ್ದೆ, ಹೊಸ ಮನೆ ಹೊಸ ಮನೆ ಹೊಸ ಮನೆ ಅಂತ. ಇವತ್ತು ಫಾರ್ ಎ ಚೇಂಜ್ ನಾನು ಬಂದು ಅಮ್ಮ ಮನೇಲಿದ್ದೀನಿ ಸ್ವಲ್ಪ ದಿವಸದಿಂದ. ಸೊ ಎಸ್, ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಒಂದಷ್ಟು ಕಾಮೆಂಟ್ಸ್ನ ಕಳಿಸ್ತಾ ಇದ್ದೀರಾ, ಲಕ್ಷ್ಮಿ ಅವರೇ ಏನು ವಿಶೇಷ ಅಂತ. ಸೊ ಆ ವಿಶೇಷ ಏನು ಅಂತ ನೀವೇ ಕಾಮೆಂಟ್ ಮಾಡಿ, ಓಕೆನಾ? ಸೊ ಯಾರು ಕರೆಕ್ಟಾಗಿ ಹೇಳ್ತಾರೆ, ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ನೋಡೋಣ. ನನ್ನ ಬಿದ್ರೆ ತೆಗಿ ಅಕ್ಕ, ನಾನು ಕಾರಲ್ಲಿ ಮಡಗ್ತೀನಿ. ಅದು ಯಾವ ಬಟ್ಟೆ ಮೇಲೆ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿ ತುಂಬ ನಂದು ಅಂತೇನೆ. ಇದನ್ನ ಯಾಕೆ ಎಲ್ಲಿ ಬಿಸಾಕಿದ್ದೀರಾ ಕೆಳಗೆ? ಯಾಕೆ ಇದು ಅಷ್ಟು ಚೆನ್ನಾಗೈತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಸೊ ಯಾರು ಕರೆಕ್ಟಾಗಿ ಆನ್ಸರ್ನ ಗೆಸ್ ಮಾಡ್ತೀರಾ ಅವ್ರಿಗೆ ನಾನು ಒಂದು ಗಿಫ್ಟ್ ವೌಚರ್ನ ಕಳಿಸ್ತೀನಿ. ಸೊ ಆದಷ್ಟು ಬೇಗ ಕಾಮೆಂಟ್ ಮಾಡಿ. ಸೊ ಬೇಗ ಕಾಮೆಂಟ್ ಮಾಡಿದವ್ರಿಗೆ ಆ ಒಂದು ಗಿಫ್ಟ್ ವೌಚರ್, ಓಕೆನಾ? ಸೊ ಕ್ವಶನ್ ಬಂದು, ಮನೇಲಿ ಏನು ವಿಶೇಷ, ಏಂತಕ್ಕೆ ಡೀಪ್ ಕ್ಲೀನಿಂಗ್? ಆದಷ್ಟು ಬೇಗ ಗೆಸ್ ಮಾಡಿ, ಓಕೆನಾ? ಒಂದು ನಿಮಿಷ ಬರ್ತೀಯಾ? ಅಲ್ಲ, ಇದೆಲ್ಲ ಬೀಳ್ತೈತೆ, ಇದೆಲ್ಲ ಕೈಗೆ ಸಿಗೋ ತರನೇ ಇಡ್ತೀನಿ. ಒಂದೆರಡು ನಿಮಿಷ. ಸೊ ಆ್ಯಸ್ ಯೂಶುವಲ್ ಕಿಚನ್ ಡಿಪಾರ್ಟ್ಮೆಂಟ್ ಅಂತೂ ನಂದೇ ಇರುತ್ತೆ. ಸೊ ಸುಮಾರು ಜನ ಹೇಳ್ತೀರಾ, ಲಕ್ಷ್ಮೀ ನೀವು ಅಡುಗೆ ಮಾಡೋದೇ ಇಲ್ಲ ಅಂತ. ಸೊ ಫ್ರೆಂಡ್ಸ್, ಮನೇಲಿ ಕಿಚನಲ್ಲಿ ಬರೀ ಅಡುಗೆ ಮಾಡೋದಲ್ಲ, ಅದು ಬಿಟ್ಟು ಇನ್ನೂ ತುಂಬ ಕೆಲಸ ಇರುತ್ತೆ. ಕ್ಲೀನಿಂಗ್ ಆಗಿರಲಿ, ಒರೆಸೋದು, ಅದು ಇದು ಅಂತ. ಸೊ ಹೌದು, ಅಡುಗೆ ನಾನು ಕಡಿಮೆನೇ ಮಾಡೋದು, ಬಟ್ ಸ್ಟಿಲ್ ಅಡುಗೆ ಬಿಟ್ಟರೆ ಕಿಚನ್ದು ಏನೆಲ್ಲ ಕೆಲಸ ಇರುತ್ತೆ, ಪಾತ್ರೆ ಬೆಳಗೋದಾಗಿರಲಿ, ಪ್ರತಿಯೊಂದೂ ನಂದೇ ಇರುತ್ತೆ. ಬಟ್ ಇವಾಗ ನಮಗೆ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾರೆ. ಸಮ್ಟೈಮ್ಸ್ ಏನಪ್ಪ ಅಂದರೆ ನಾವು ಪೂರ್ತಿ ಕೆಲಸನೂ ಅವ್ರ ಮೇಲೆ ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಏನೋ ಒನ್ ಟೈಮ್ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಇಡೀ ದಿವಸ ಅದು ಅಷ್ಟು ಪಾತ್ರೆ ಬೀಳುತ್ತೆ. ಸೊ ಅವೆಲ್ಲ ನಾನೇ ಮಾಡೋದು. ಇವಾಗ ಡ್ಯಾಡಿಗೆ ಚಪಾತಿ ಆಗಿರಲಿ ಅಂಥವೆಲ್ಲ ನಾನೇ ಮಾಡ್ತೀನಿ ಗೈಸ್. ಎನಿವೇ, ಸೊ ನಮ್ಮಮ್ಮ ಹೆಂಗೆ ಗೊತ್ತಾ, ನೀಟಾಗಿ ಮಾಡ್ತಿರಲಿಲ್ಲ ಅಂತಲ್ಲ, ಫುಲ್ ನೀಟಾಗಿ ಕ್ಲೀನಾಗಿ ಒರೆಸೋದು ಎಲ್ಲ ಮಾಡ್ತಾರೆ ಕಿಚನಲ್ಲಿ. ಬಟ್ ಅವ್ರು ನೀಟಾಗಿ ಅಸೆಂಬಲ್ ಮಾಡಲ್ಲ, ನೀಟಾಗಿ ಜೋಡಿಸಲ್ಲ. ಅದೇ ನಂಗೆ ಒಂಥರ ಬೇಜಾರು. ಅಲ್ಲಿ ಒಂದು ಗಲೀಜು ಇರುತ್ತಾ, ಆ ಒಂದು ಡಬ್ಬನ ಎತ್ತಾರೆ, ಅಲ್ಲಿ ಒರೆಸ್ತಾರೆ, ಮತ್ತು ಆ ಡಬ್ಬ ಅಲ್ಲೇ ಮಡಗ್ತಾರೆ. ಆ ಡಬ್ಬ ನೀಟಾಗಿ ಒಂದು ಪ್ಲೇಸಲ್ಲಿ ಮಡಗಬೇಕು. ಅದನ್ನೇ ಒಂಥರ ಆ ಡಬ್ಬಗಳಿಗೆ ಅಂತಲೇ ಒಂದು ಜಾಗ ಇರುತ್ತೆ ಅಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಹಂಗೆ ಮಾಡಲ್ಲ. ಅವ್ರಿಗೆ ಲೈಕ್ ಒಂದು ಸ್ವಲ್ಪ ನೀಟಾಗಿ ಅಸೆಂಬಲ್ ಮಾಡಲ್ಲ ಅಷ್ಟೇ. ಸೊ ಅದು ನನಗೆ ಒಂದಷ್ಟು ಇಷ್ಟ ಆಗಲ್ಲ. ಸೊ ನಾನು ಹಾಗೂ ಅಕ್ಕ ಹೇಗೆ ಅಂತ ಅಂದರೆ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ತುಂಬ ನೀಟಾಗಿ ಕ್ಲೀನಾಗಿ ಅಸೆಂಬಲ್ ಮಾಡಬೇಕು, ಜೋಡಿಸ್ಬೇಕು, ಆ ರೀತಿ. ಬಟ್ ನನ್ನ ತಂಗಿ ಮತ್ತು ನಮ್ಮಮ್ಮ ಹೇಗೆ ಅಂತಂದರೆ, ಬೇಗ ಬೇಗ ಕೆಲಸ ಮುಗ್ದೋಗ್ಬೇಕು, ಆ ರೀತಿ ಅವ್ರು ಮಾಡೋದು. ಸೊ ಬೇಸಿಕಲಿ ಎರಡೂ ಏನಪ್ಪ ಅಂದರೆ, ಕ್ಲೀನ್ ಮಾಡೋದೇ ಕೆಲಸ, ಬಟ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಗೈಸ್. ಸೊ ನೀವು ಯಾವ ರೀತಿ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಸೊ ನಮ್ಮಮ್ಮ ಹೇಳ್ತಾ ಇದ್ರು, ಆ ಸೌಟ್ ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಕೆಳಗೆ ಮಡಗು ಕೈಯಲ್ಲಿ ಸಿಗಲ್ಲ ಅಂತ. ನಾನೇನಪ್ಪ ಅಂತಂದರೆ, ಎಷ್ಟು ಬೇಕು ಅಷ್ಟೇ ಮಾಡಬೇಕು. ಇವಾಗ ಮ್ಯಾಕ್ಸಿಮಮ್ ಒಂದು ಎರಡು ಸೌಟ್ ಸಾಕು, 3-4 ಏಂತಕ್ಕೆ ಮಡಗಬೇಕು ಅಂತ ನಾನು. ಇಫ್ ಇನ್ ಕೇಸ್ ನಿಮ್ಗೆ ಅಷ್ಟೇ ಎಮರ್ಜೆನ್ಸಿ ಇದೆ, ಬೇಕು ಅಂತಂದಾಗ ಇದು ತುಂಬ ಹ್ಯಾಂಡಿ, ಇದು ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಸಿಗುತ್ತೆ ಅಂತ ನಾನು ಆ ರೀತಿ ಯೋಚನೆ ಮಾಡೋದು. ನಮ್ಮಮ್ಮ ನಂಗೆ ಬೈತಾನೇ ಇದ್ರು, ಬಟ್ ನಾನು ಏನಾದರೂ ಬೈಕೋ, ನಾನು ಮಾಡೋದನ್ನೇ ಮಾಡ್ತೀನಿ ಅಂದ್ಕೊಂಡು ನಾನು ಅದನ್ನೇ ಮಾಡ್ತಾ ಇದ್ದೆ. ಸೊ ನೀವು ಯಾರು ಯಾವ ರೀತಿ ಮಾಡ್ತೀರಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಇಲ್ಲೇ ಇದನ್ನ ಏಂತಕ್ಕೆ ತೋರಿಂದ ಇಷ್ಟ ಪಲ್ಟ ಇಲ್ಲ, ಜಾಲರಿ ಇಲ್ಲ, ಹಿಂಗೈತೆ ಜಾಲರಿ, 2 ಜಾಲರಿ ಐತೆ, ಪಲ್ಟ ಐತೆ, ಸಾಕು ಚೆನ್ನಾಗಿಲ್ಲ. ಅದೆಲ್ಲ ಅನ್ಕೊಂಡಿದ್ರೆ ಕೊಡು, ಇಡ್ತೀನಿ. ಇದ್ರೊಳಗೆ ಅಕ್ಕನ್ ಕೊಡು. ಎಸ್ ಗೈಸ್, ಸೊ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ, ಓಕೆನಾ? ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಸತಿ ಲೈಕ್ ಯುಗಾದಿ ಹಬ್ಬ, ಊರ ಹಬ್ಬ ಕೂಡ ಬರ್ತಿದೆಯಲ್ವಾ. ಸೊ ಕ್ಲೀನಿಂಗ್ ಮಾಡಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಒಂದಿದಷ್ಟೇ. ಸೊ ಯುಗಾದಿ ಹಬ್ಬಕ್ಕೆ ನೀವೆಲ್ಲ ಕ್ಲೀನ್ ಮಾಡ್ತೀರಾ, ಮನೆ ಪೇಂಟ್ ಮಾಡ್ತೀರಾ ಏನು ಅಂತ ನಂಗೆ ಕಾಮೆಂಟ್ ಮಾಡಿ. ಸೊ ನಮ್ಮ ಯುಗಾದಿ ಹಬ್ಬ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ತುಂಬಾ ಟೈಮ್ ಇದೆ, ಆಲ್ಮೋಸ್ಟ್ 1-2 ವಾರ ಇದೆ ಅಂತ ಅನ್ಕೋತೀನಿ. ಸೊ ನಾವು ಮೇ ಬಿ ಲೈಕ್ ಪ್ರತಿ ವರ್ಷ ನಾವು ಟೆಂಪಲ್ಗೆ ಹೋಗ್ತಾ ಇದ್ವಿ, ಬಟ್ ಈ ಸತಿ ಡೌಟೇ ಅಂತ ಅನ್ಕೋತೀನಿ. ಬಿಕಾಸ್ ಇವಾಗ ಮನೆ ಕಟ್ಸೋದ್ರಿಂದ ಅಲ್ವಾ, ಶನಿವಾರ ಭಾನುವಾರನೂ ಇವಾಗ ತುಂಬ ಬ್ಯುಸಿಯಾಗಿ ಬಿಡಿದ್ವಿ. ಮುಂಚೆ ಏನಪ್ಪ ಅಂತಂದರೆ, ಅರುಣು ಜೀಜು ಎಲ್ಲ ಶನಿವಾರ ಭಾನುವಾರ ರಜೆ ಸಿಗ್ತಿತ್ತಲ್ವ, ನಾವು ಮೇ ಬಿ ಲೈಕ್ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ವಿ, ಎಲ್ಲಾದರೂ ಹೋಗೋಣ ಆ ರೀತಿ ಎಲ್ಲ. ಬಟ್ ಸ್ವಲ್ಪ ಈ ಇಯರ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಬಿಕಾಸ್ ಟೈಮೇ ಇಲ್ಲ. ಆ್ಯಂಡ್
ಅಕ್ಕ ಮನೆ ಕೂಡ ಶಿಫ್ಟ್ ಆಗ್ತಿದೆಯಲ್ವಾ. ಸೊ ಮುಂಚೆ ಅಂದರೆ ಅಕ್ಕ ಮನೆ ಇತ್ತು ಓಕೆ, ನಾವು ಸೈಟ್ ಹತ್ರ ಹೋದರೂ ಕೂಡ ಅಕ್ಕ ಮನೆ ಇದೆ, ಅಲ್ಲಿ ಮಲಗೋಕ್ಕೆ, ತಿನ್ನೋಕ್ಕೆ, ರೆಸ್ಟ್ ಮಾಡೋಕ್ಕೆ, ವಾಶ್ರೂಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗೋದು. ಬಟ್ ಇವಾಗ ಅಲ್ಲಿ ಆ ಮನೆ ಕೂಡ ಇಲ್ಲ. ಸೊ ಇವಾಗಂತೂ ಇದ್ದಿದ್ದು ಜಾಸ್ತಿ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿವಸ ಮನೆ ಕೂಡ ರೆಡಿ ಆಗುತ್ತೆ. ಸೊ ಎಸ್, ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸ ಅಂತ ಹೇಳಿದ ತಕ್ಷಣ ಯಾರೂ ಅನ್ಕೋಬೇಡಿ, ಮನೆ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗೋ ಸ್ಟೇಜಲ್ಲಿದೆ ಅಂತ. ಸೊ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ ಗೈಸ್. ನಾವಿನ್ನೂ ಮನೆ ಪಟ್ಟಿನೇ ಇನ್ನೂ ಪಾಲಿಷ್ ಆಗಿಲ್ಲ. ಅದಾದಮೇಲೆ ಟೈಲ್ಸ್ ಕೆಲಸನೂ ಸ್ವಲ್ಪ ಇದೆ. ಆಮೇಲೆ ಇಂಟೇಲ್ಸ್ ಅಂತೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಇನ್ನೂ ಬೇಜಾನ್ ಕೆಲಸ ಇದೆ. ಸುಮಾರಷ್ಟು ಜನ ಅನ್ಕೋತೀರಾ ಮನೆ ಕೆಲಸ ಇನ್ನೇನು ಆಲ್ಮೋಸ್ಟ್ ಆಯಿತು, ನಾವು ಲೇಟಾಗಿ ಅಪ್ಡೇಟ್ ಮಾಡ್ತೀವಿ ಅಂತ. ನಾವು ಲೇಟಾಗಿ ಏನು ಅಪ್ಡೇಟ್ ಮಾಡ್ತಾ ಇಲ್ಲ. ಏನಪ್ಪ ಅಂತಂದರೆ ಫಸ್ಟ್ ಒಂದು ಕೆಲಸ ಮುಗಿಲಿ, ಆಮೇಲೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಏನು ಗೊತ್ತಾ, ನಮಗೇನು ಗೊತ್ತಾ ಒಂದು ಭಯ, ನಾವು ಫಸ್ಟೇ ಹೇಳಿಬಿಡ್ತೀವಿ, ಆಮೇಲೆ ಅದು ಕೆಲವೊಂದು ಸತಿ ವರ್ಕೌಟ್ ಆಗುತ್ತೆ, ವರ್ಕೌಟ್ ಆಗಲ್ಲ. ಯಾಕೆ ಆ ರಿಸ್ಕ್ ಬೇಡವಲ್ಲ. ಅದಕ್ಕೆ ಕೆಲಸ ಮುಗಿದ ಮೇಲೆ ಓಕೆ ಆ ಕೆಲಸ ಮುಗೀತು ಅಂತ ಬ್ಲಾಗಲ್ಲಿ ತೋರಿಸು ಕೂಡ ನಮಗೂ ಈಸಿ ಆಗುತ್ತೆ, ಹಾಗೂ ನಿಮಗೂ ಕೂಡ ಖುಷಿ ಆಗುತ್ತೆ. ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಎಸ್ ಗೈಸ್, ಇವಾಗ ಇದು ಬಂದು ನನ್ನ ಕಿಚನ್. ಸೊ ಕಿಚನ್ ಸ್ಟಾರ್ಟಿಂಗ್ ಎಷ್ಟು ಮೆಸ್ ಇತ್ತು ಅಂತ ಅಂದರೆ, ಇವಾಗ ನೋಡಿ ಫುಲ್ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಸೊ ಇಲ್ಲಿ ಒಂಥರ ರೇಷನ್ ಐಟಮ್ಸ್ ಆಗಿರಲಿ, ಅಥವಾ ಈ ಥರ ಎಣ್ಣೆಗಳು ಮತ್ತು ಏನಂತಾರೆ ಅರ್ಶಿನ ಕುಂಕುಮ ಪ್ಯಾಕೆಟ್ಸು ಅವೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ಬಂದು ಒಂದು ಸ್ವಲ್ಪ ಕ್ರಾಕ್ರಿ ಯೂನಿಟ್ ಅಂತಲೇ ಹೇಳ್ಬೋದು. ಗಾಜಿನ ಐಟಮ್ಸ್ ಎಲ್ಲ ಇಡೋದು, ಮತ್ತು ಅದೇ ಮಾಮೂಲಿ ಏನು ಪ್ಲೇಟ್ಸು, ಕಪ್ಸು, ಬೌಲೆಲ್ಲ ಇರುತ್ತಲ್ಲ ಅದನ್ನ ಇಟ್ಟಿದ್ದೀವಿ. ಅಂದರೆ ಈ ಒಂದು ಸೆಕ್ಷನು ಜಾಸ್ತಿ ಯೂಸ್ ಮಾಡಲ್ಲ, ತುಂಬಾ ಕಡಿಮೆ ಯೂಸ್ ಮಾಡೋದು. ಆ್ಯಂಡ್ ಈ 2 ಸೆಕ್ಷನ್ ಮಧ್ಯದಲ್ಲಿ ಫ್ರಿಡ್ಜ್ ಇದೆ ಗೈಸ್. ಸೊ ನಮ್ದು ಬಂದು ಸಿಂಗಲ್ ಡೋರ್ ಫ್ರಿಡ್ಜೇನೇ ಇರೋದು. ಆ್ಯಂಡ್ ಇದು ಬಂದು ತುಂಬಾ ಹ್ಯಾಂಡಿಯಾಗಿ, ಮಸಾಲೆ ಐಟಮ್ಸ್ ಆಗಿರಲ್ಲ, ತುಂಬಾ ಹ್ಯಾಂಡಿಯಾಗಿರಬೇಕು ಅಂತ ಈ ಥರ ಮೇಲ್ಗಡೆ ಜೋಡಿಸಿಟ್ಟಿರೋದು. ಆ್ಯಂಡ್ ಇದು ಬಂದು ನಮ್ಮ ಸ್ಟವ್, ಓವನ್. ಸೊ ಎಸ್, ಈ ರೀತಿ ಇದೆ ನಮ್ಮ ಕಿಚನು. ನಮ್ಮ ಕಿಚನ್ ಆ್ಯಕ್ಚುಲಿ ತುಂಬಾ ಸ್ಟೋರೇಜ್ಗೆ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ ಗೈಸ್, ತುಂಬಾ ನೀಟಾಗಿ ಕೊಟ್ಟಿದ್ದಾರೆ ಸ್ಟೋರೇಜ್ ಆಗಿರಲಿ. ಮತ್ತು ನಮ್ಮ ಮನೆ ಕೂಡ ತುಂಬಾ ವಾಸ್ತು ಪ್ರಕಾರ ಅಂತಲೇ ಹೇಳ್ಬೋದು. 100% ಇಲ್ಲ ಅಂತಂದರೂ ಒಂದು 80% ಅಂತೂ ವಾಸ್ತುನೇ ಇದೆ ನಮ್ಮ ಮನೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಬಂದು 100% ಮನೇನ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಒಂದು 60% ಅಷ್ಟು ಕ್ಲೀನ್ ಮಾಡಿದ್ವಿ ಅಷ್ಟೇ. ಅಂದ್ಕೊಂಡ್ವಿ ಮೇಲ್ಗಡೆ ಸಜ್ಜೆಯಿಂದ ಪಾತ್ರೆ ಗೀತ್ರೆ ತೊಗೊಂಡು ತೊಳೆಯೋಣ ಅಂತ. ಬಟ್ ಆಲ್ರೆಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಸರಿ, ಅವೆಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮೇಲೆ ಆ ರೀತಿ ಕ್ಲೀನ್ ಮಾಡಿದ್ದು. ಆ್ಯಂಡ್ ಇದು ಬಂದು ನನ್ನ ಹಾಗೂ ಅರುಣ್ ಅವರ ರೂಮು. ಸೊ ನಮ್ಮ ರೂಮ್ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ, ಸ್ಟೋರೇಜ್ಗೂ ಅಷ್ಟೇ ಏನೂ ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಈ ಕಾಟನ್ ಬಾಕ್ಸಲ್ಲಿ ಕೆಲವೊಂದು ಐಟಮ್ಸ್ನ ಇಟ್ಟಿದ್ವಿ ಗೈಸ್, ಅದನ್ನ ಸ್ಟೋರ್ ಮಾಡಬೇಕಿತ್ತು. ಬಟ್ ಮೇಲ್ಗಡೆ ಎತ್ತೋರು ಯಾರೂ ಇರಲಿಲ್ಲ. ಸೊ ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡು ಅದನ್ನ ಅಲ್ಲಿಗೆ ಇಟ್ಟಿರೋದು. ಈ ಒಂದು ಕನ್ಸೋಲ್ ಟೇಬಲಲ್ಲಿ ಬಟ್ಟೆಗಳು ಅವೆಲ್ಲ ಇಟ್ಟಿದ್ದೀವಿ. ಸೊ ನಮ್ಮ ರೂಮ್ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ವೆಂಟಿಲೇಷನ್ ಒಂದು ಸ್ವಲ್ಪ ಕಡಿಮೆ ಇದೆ. ನೀವು ಅಕ್ಕ ರೂಮ್ ಹಾಗೂ ಮಬ್ಬಿ ರೂಮ್ ನೋಡ್ರಲ್ಲ, ಅವ್ರಿಗೆ ಒಂದು ಸಪ್ರೇಟ್ ಬ್ಯಾಲ್ಕನಿನೇ ಕೊಟ್ಟಿದ್ದಾರೆ, ತುಂಬ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಮಾತ್ರ ಈ ಒಂದು ಕಿಟಕಿ ಅಷ್ಟೇ ಕೊಟ್ಟಿರೋದು. ಸೊ ಎಸ್ ಗೈಸ್, ಅಷ್ಟೇ ಈ ಒಂದು ವ್ಲಾಗ್ ಸಿಂಪಲ್ ಆಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಬಿಕಾಸ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ನಿಮ್ಮ ಕಾಮೆಂಟ್ನ ಓದೋಕ್ಕೆ. ಬಾಯ್.